ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಇವತ್ತೊಂದು ವಿಶೇಷವಾದ ಸಂಚಿಕೆ. ಇದು ನಮ್ಮ ಕನ್ನಡದ ಹೆಮ್ಮೆಯ ನಟರಾದಂತಹ ಟೈಗರ್ ಪ್ರಭಾಕರ್ ಅವರ ಸುಪುತ್ರ ಮರಿ ಟೈಗರ್ ನಮ್ಮ ವಿನೋದ್ ಪ್ರಭಾಕರ್ ಅವರ ಕುರಿತಾದಂಥ ಒಂದು ಈ ಸಂಚಿಕೆ. ವಿನೋದ್ ಪ್ರಭಾಕರ್ ಅವರ ಸಿನಿಮಾಗ್ರಾಫಲ್ಲಿ ಇಲ್ಲಿಯ ತನಕ ಬಹಳಷ್ಟು ಸಿನಿಮಾಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರು ಮಾಡಿದಂತಹ ಸಿನಿಮಾಗಳು, ಅವರು ಮಾಡಿದಂತಹ ಪಾತ್ರಗಳು ಹಾಗೂ ಅವರು ಯಾವ ಕಾರಣಕ್ಕೆ ಇಷ್ಟ ಆಗ್ತಾರೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ವರ್ಷ ಅಂದರೆ 2024ರಲ್ಲಿ ವಿನೋದ್ ಪ್ರಭಾಕರ್ ಅವರ ಎಲ್ಲ ಅಭಿಮಾನಿಗಳು 4 ಅದ್ಭುತ ಸಿನಿಮಾಗಳನ್ನು ನಿರೀಕ್ಷೆ ಮಾಡ್ತಾರೆ. ಅಂದರೆ ವಿನೋದ್ ಪ್ರಭಾಕರ್ ಅವರ ಬಗ್ಗೆ ನಾವು ಯಾವುದೇ ಥರದ ಸಂಚಿಕೆಗಳನ್ನು ಮಾಡಲಿ, ಅವರ ಬಗ್ಗೆ ಅವರ ಅಭಿಮಾನಿಗಳು ಕೊಡುವಂತಹ ಕಮೆಂಟನ್ನು ನೋಡಿದಾಗ ವಿಶೇಷವಾದಂತಹ ವರ್ಷ 2024 ವಿನೋದ್ ಪ್ರಭಾಕರ್ ಅವರಿಗೆ ಆಗುತ್ತೆ. ದೆರ್ ಈಸ್ ನೋ ಡೌಟ್. ವಿಶೇಷವಾಗಿ ವಿನೋದ್ ಪ್ರಭಾಕರ್ ಅವರ ಈ 2024ರ ಸಿನಿಮಾಗಳನ್ನು ನೋಡಿದಾಗ ಮೊದಲನೇದಾಗಿ ಕಣ್ಮುಂದೆ ಬರುವಂಥದ್ದು ಮಹಾದೇವ. ತುಂಬ ಬ್ರಿಲಿಯಂಟ್ ಆದಂತಹ ಮೇಕಿಂಗಿಂದ ಸಿನಿಮಾ ಸುದ್ದಿ ಮಾಡ್ತಾ ಇದೆ. ಎರಡನೇದ್ದು ಹೋಮ್ ಪ್ರೊಡಕ್ಷನಲ್ಲಿ ಮಾಡಿದಂತಹ ಲಂಕಾಸುರ, ಮೂರನೇದ್ದು ನೆಲ್ಸನ್ ಹಾಗೂ ನಾಲ್ಕನೇದು ಇತ್ತೀಚೆಗಷ್ಟೇ ಮುಹೂರ್ತವಾಗಿರುವಂತಹ ಸಿನಿಮಾಗೆ ಸಂಬಂಧಪಟ್ಟಂತಹ ಬಲರಾಮ ಅನ್ನುವಂಥ ಸಿನಿಮಾ. ವಿನೋದ್ ಪ್ರಭಾಕರ್ ಅವರ ಸಿನಿಮಾಗ್ರಾಫನ್ನು ನೋಡಿದಾಗ ವಿನೋದ್ ಪ್ರಭಾಕರ್ ಅವರು ಇಲ್ಲಿಯ ತನಕ ಎಲ್ಲ ತರಹದ ಡೈಮೆನ್ಷನ್ಗಳಲ್ಲಿ ಸಿನಿಮಾಗಳನ್ನು ಮಾಡಿದ್ದಾರೆ. ಜೊತೆಗೆ ಆ್ಯಕ್ಷನ್ಗೆ ಸಂಬಂಧಪಟ್ಟಂತಹ ವಿಶೇಷವಾದಂತಹ ಕಾಳಜಿಯನ್ನು ವಿನೋದ್ ಪ್ರಭಾಕರ್ ಅವರು ಆಬ್ವಿಯಸ್ಲಿ ವಹಿಸ್ಕೋತಾರೆ. ಬಿಕಾಸ್ ನಮ್ಮ ಕನ್ನಡದ ಹೆಮ್ಮೆ ಟೈಗರ್ ಪ್ರಭಾಕರ್ ಅವರು ಕೂಡ ಅತಿ ಹೆಚ್ಚು ಪ್ರಖ್ಯಾತಿಯನ್ನು ಪಡ್ಕೊಂಡಂಥ ವಿಚಾರ ಅದು ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾಗಳಿಗೆ ಮಾತ್ರ. ಅಪ್ಪನ ಹಾದಿಯಲ್ಲಿ ನಡೀತಿರುವಂತಹ ಮರಿ ಟೈಗರ್ ವಿನೋದ್ ಪ್ರಭಾಕರ್ ಅವರ ಈ 4 ಸಿನಿಮಾಗಳು ಈಗಾಗಲೇ ನಿರೀಕ್ಷೆಯನ್ನು ಹುಟ್ಟುಹಾಕಿವೆ. ಇತ್ತೀಚೆಗಷ್ಟೇ ನಾವು ಮಹಾದೇವ ಸಿನಿಮಾದ ಕ್ಲಿಪ್ಪಿಂಗ್ಸನ್ನು ನೋಡಿದಾಗ, ಆ ಆ್ಯಕ್ಷನ್ ಬ್ಲಾಗ್ಸ್ಗಳನ್ನು ನೋಡಿದಾಗ ಫ್ಯಾಂಟಾಸ್ಟಿಕ್ಕಾಗಿ ಕಾಣಿಸ್ತಾರೆ. ಜೊತೆಗೆ ಲಂಕಾಸುರ ಕೂಡ ದೊಡ್ಡ ಮಟ್ಟದ ಸುದ್ದಿ ಮಾಡಿದೆ. ಸದ್ಯದಲ್ಲೇ ಆ ಸಿನಿಮಾ ಕೂಡ ಬಿಡುಗಡೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಅದರ ನಂತರ ನೆಲ್ಸನ್ ಸಿನಿಮಾದ ಆ ಒಂದು ಫಸ್ಟ್ ಲುಕ್ ನೋಡಿದಾಗ ಆ ಗೆಟಪ್ ಕೂಡ ಸುದ್ದಿ ಮಾಡಿದೆ. ಜೊತೆಗೆ ಬಲರಾಮ ಕೂಡ ಸುದ್ದಿ ಮಾಡುತ್ತೆ. ಅಂದರೆ ಕನ್ನಡ ಇಂಡಸ್ಟ್ರಿ ಕಂಡಂತಹ ಒಬ್ಬ ಪವರ್ಫುಲ್ ಆ್ಯಕ್ಟರ್ ನಮ್ಮ ಟೈಗರ್ ಪ್ರಭಾಕರ್ ಅವರ ಮಗ ವಿನೋದ್ ಪ್ರಭಾಕರ್ ಅವರು ಕೂಡ 2024ರಲ್ಲಿ ತಮ್ಮ 4 ಅದ್ಭುತವಾದಂತಹ ಸಿನಿಮಾಗಳ ಮೂಲಕ ಮತ್ತೆ ಎಲ್ಲರನ್ನು ರಂಜಿಸಲಿ. ಯಾಕೆಂದರೆ ಕನ್ನಡದ ಕೆಲವು ನಟರನ್ನು ನೋಡಿದಾಗ ಅವ್ರು ಮಾಡಿದಂತಹ ಸಿನಿಮಾಗಳು, ಅವ್ರು ಮಾಡುವಂತಹ ಆ್ಯಕ್ಷನ್ ಬ್ಲಾಗ್ಸ್ಗಳಿಗೆ ಬಹಳಷ್ಟು ದೊಡ್ಡ ಮಟ್ಟದ ಮನ್ನಣೆ ಸಿಗುತ್ತೆ. ವಿಶೇಷವಾಗಿ ವಿನೋದ್ ಪ್ರಭಾಕರ್ ಅವರ ಸಿನಿಮಾಗ್ರಾಫಲ್ಲಿ ನೋಡಿದಾಗ ಅವರ ಎಲ್ಲ ಸಿನಿಮಾಗಳು ಸ್ಪೆಷಲಿ ಆ್ಯಕ್ಷನ್ಗೆ ದೊಡ್ಡ ಮಟ್ಟದ ಒಂದು ಒತ್ತನ್ನು ಪ್ರತಿ ನಿರ್ದೇಶಕರು ಕೊಟ್ಟಿರ್ತಾರೆ. ಅದರಲ್ಲಿ ವಿನೋದ್ ಪ್ರಭಾಕರ್ ಅವರ ಸಿನಿಮಾಗಳು ಹಿಂದಿಗೆ ಡಬ್ ಆದ ನಂತರ ದೊಡ್ಡ ಮಟ್ಟದ ರೆವಿನ್ಯೂವನ್ನು ಇಂಡಸ್ಟ್ರಿಗೆ ತಂದುಕೊಟ್ಟಂತಹ ಉದಾಹರಣೆ ನೋಡ್ತೀವಿ. ಹಾಗಿದ್ರೆ ವಿನೋದ್ ಪ್ರಭಾಕರ್ ಅವರ ಈ ಒಂದು ವಿಶೇಷವಾದಂತಹ ಸಂಚಿಕೆ ಮೂಲಕ ಕನ್ನಡದ ಎಲ್ಲ ಅಭಿಮಾನಿಗಳು ಕೇಳುವಂತೆ 2024ರಲ್ಲಿ ಮಹಾದೇವ ಬರಲಿ, ಮಹಾದೇವಾಗ ಜೈ ಅನ್ನಲಿ. ಜೊತೆಗೆ ಲಂಕಾಸುರ, ನೆಲ್ಸನ್, ಜೊತೆಗೆ ಬಲರಾಮ, ಈ ಎಲ್ಲ ಸಿನಿಮಾಗಳಿಗೂ ಕನ್ನಡ ಪಿಕ್ಚರ್ ನಿರಂತರವಾಗಿ ಸಪೋರ್ಟ್ ಮಾಡ್ತಾ ಬರುತ್ತೆ. ಹಾಗಿದ್ರೆ ವಿನೋದ್ ಪ್ರಭಾಕರ್ ಅವರಿಗೆ ಆಲ್ ದ ವೆರಿ ಬೆಸ್ಟ್. ಈ 4 ಸಿನಿಮಾಗಳ ನಿರ್ದೇಶಕರಿಗೆ ಆಲ್ ದ ವೆರಿ ಬೆಸ್ಟ್. ಸಿನಿಮಾಗಳು ಅದ್ಭುತವಾಗಿ ಮೂಡಿ ಬಂದಿದ್ದಾವೆ. ಈ ಎಲ್ಲ ಸಿನಿಮಾಗಳಿಗೂ ಕನ್ನಡದ ಎಲ್ಲ ಪ್ರೇಕ್ಷಕರು ದೊಡ್ಡ ಮಟ್ಟದ ರೆಸ್ಪೆಕ್ಟನ್ನು, ದೊಡ್ಡ ಮಟ್ಟದ ಸಪೋರ್ಟನ್ನು ಮಾಡಲಿ. ಬಿಕಾಸ್ ವಿನೋದ್ ಪ್ರಭಾಕರ್ ಇವರು ನಮ್ಮವರು, ನಮ್ಮ ಕನ್ನಡದ ಹೆಮ್ಮೆ. ಥ್ಯಾಂಕ್ ಯು ಸೊ ಮಚ್.